नाम द्वितीयो भीम एव च पूर्णप्रज्ञश्रुति अस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ननु वर्तमान सन्निकृष्टमात्रग्राहि प्रत्यक्षं सर्वोपसंहारेण कथम् अतीत्याद्यास्पदां व्याप्तिं गृह्णीयात् ಪ್ರತ್ಯಾಸಕ್ತೇಹೇ ಅಭಾವಾತ್ ಇತಿ ಚೇನ್ನ ಹಾಗೆಂತ ಅಂದ್ರೆ ನಾವು ಹಿಂದೆ ನೋಡಿದಂತೆ ತತ್ರ ತಾವತ್ ಧೂಮಸ್ಯ ಅಗ್ನಿನ ವ್ಯಾಪ್ತಿ ಮಹಾನಸಾದೋ ಪ್ರತ್ಯಕ್ಷಗಮ್ಯ ಹಾಗೆ ಅಂತ ನಮಗೆ ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತದೆ ಹಲವಾರು ಕಡೆ ನಾವು ನೋಡ್ತೀವಿ ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇರೋದನ್ನ ಪ್ರತ್ಯಕ್ಷದಿಂದ ಹಲವಾರು ಕಡೆ ನಾವು ಕಂಡಿದ್ದೀವಿ ಅಡಿಗೆ ಮನೆಯಲ್ಲಿ ಯಜ್ಞಶಾಲೆಯಲ್ಲಿ ಇತ್ಯಾದಿಯಾಗಿ ನಾವು ನೋಡಿದ್ದೇವೆ ತತ್ರ ಭೂಯೋ ದರ್ಶನ ಅವ್ಯಭಿಚಾರ ಭೂಯೋ ದರ್ಶನ ವ್ಯಭಿಚಾರ ಅದರ್ಶನೆ ಸಹಕಾರಿಣಿ ಅದು ಯಾವುದು ವ್ಯಭಿಚಾರ ಕಂಡಿಲ್ಲ ಅಂದ್ರೆ ಎಲ್ಲೂ ಕೂಡ ಧೂಮ ಇದ್ದು ಅಗ್ನಿ ಇಲ್ಲ ಅಂತ ಆಗಿಲ್ಲ ನಿಯಮೇನ ಧೂಮ ಅಗ್ನಿ ಒಟ್ಟಿಗೆನೆ ಇರತಕ್ಕದ್ದು ಹಾಗೆ ಅಂತ ಇಷ್ಟು ನಿನ್ನೆ ನೋಡಿದ್ದೀವಿ ಅದರಿಂದ ಪ್ರತ್ಯಕ್ಷದ ಒಂದು ಪ್ರತ್ಯಕ್ಷದಿಂದ ನಾವು ಧೂಮ ಇದ್ದ ಕಡೆ ಅಗ್ನಿ ಇದೆ ಎಂಬ ವ್ಯಾಪ್ತಿಯನ್ನು ನಾವು ಪ್ರತ್ಯಕ್ಷದಿಂದ ತಿಳಿತೀವಿ ಹಾಗೆ ಅಂತ ಮೂರರಿಂದಲೂ ತಿಳಿಬಹುದು ಪ್ರತ್ಯಕ್ಷ ಅನುಮಾನ ಆಗಮ ಅಂತ ನಾವು ಅದನ್ನು ನೋಡಿದ್ದೀವಿ ಪ್ರಸ್ತುತ ಪ್ರತ್ಯಕ್ಷದಿಂದ ತಿಳಿಯುವ ಕ್ರಮವನ್ನು ನಾವು ನೋಡ್ತಾ ಇದ್ದೀವಿ ಹಾಗಿರುವಾಗ ಪ್ರತ್ಯಕ್ಷ ವರ್ತಮಾನ ಸನ್ನಿಕೃಷ್ಟ ಮಾತ್ರ ಗ್ರಾಹಿ ಪ್ರತ್ಯಕ್ಷಂ ಪ್ರತ್ಯಕ್ಷ ಅಂದ್ರೆ ಏನು ವರ್ತಮಾನ ಸನ್ನಿಕೃಷ್ಟ ಮಾತ್ರ ಗ್ರಾಹಿ ಅಂತ ಹೇಳ್ತಾರೆ ಪ್ರತ್ಯಕ್ಷ ಅಂದ್ರೆ ಏನು ಈಗ ಎದುರುಗಡೆ ಪುಸ್ತಕ ಕಾಣಿಸ್ತಾ ಇದೆ ಹಾಗೆಂದ್ರೆ ಈಗ ಪುಸ್ತಕ ಇದೆ ಹಾಗೆಂಬ ಜ್ಞಾನವನ್ನೇ ಪ್ರತ್ಯಕ್ಷ ತಂದು ಕೊಡುತ್ತದೆ ಹಿಂದೆ ಇದ್ದದ್ದು ಅಥವಾ ಮುಂದೆ ಬರ್ಲಿಕ್ಕಿರೋದು ಅದರ ಜ್ಞಾನ ಪ್ರತ್ಯಕ್ಷದಿಂದ ತಂದುಕೊಡ್ಲಿಕ್ಕೆ ಆಗೋದಿಲ್ಲ ಹೌದಲ್ಲ ನಾನು ನೋಡಿ ಆ ಲೈನ್ ನೋಡಿ ವರ್ತಮಾನ ಸನ್ನಿಕೃಷ್ಟ ಮಾತ್ರ ಗ್ರಾಹಿ ವರ್ತಮಾನ ಈಗ ಇಂದ್ರಿಯದ ಸನ್ನಿಕರ್ಷ ಪುಸ್ತಕಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇದೆ ಅದರಿಂದ ಇದು ಪುಸ್ತಕ ಆ ರೂಪದ ಗ್ರಹಣ ಮಾಡಿ ಇದು ಪುಸ್ತಕ ಅಂತ ನಾವು ತಿಳಿತೀವಿ ಅದರಿಂದ ವರ್ತಮಾನ ಸನ್ನಿಕೃಷ್ಟ ಈಗ ಕಾಂಟ್ಯಾಕ್ಟ್ ಅಲ್ಲಿ ಯಾವುದಿದೆಯೋ ಅದನ್ನ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಪ್ರತ್ಯಕ್ಷದಿಂದ ಶಬ್ದ ಪ್ರತ್ಯಕ್ಷದಿಂದ ತಿಳಿತೀವಿ ಈಗ ವರ್ತಮಾನ ಕಾಲದಲ್ಲಿ ಶಬ್ದಕ್ಕೂ ಪ್ರತ್ಯಕ್ಷಕ್ಕೂ ಕಾಂಟ್ಯಾಕ್ಟ್ ಇರಬೇಕು ಅಂದ್ರೆ ಶ್ರವಣೇಂದ್ರಿಯಕ್ಕೂ ಯಾವಾಗಲೋ ಹಿಂದೆ ಎಲ್ಲೋ ಹಾಡು ಕೇಳಿದ್ದೀವಿ ಅದು ಅದು ಪ್ರತ್ಯಕ್ಷ ಅಲ್ಲ ಅದು ಪ್ರತ್ಯಕ್ಷ ಅಲ್ಲ ಅಂದ್ರೆ ಏನು ಶ್ರವಣೇಂದ್ರಿಯದಿಂದ ಗೋಚರವಾದ ಜ್ಞಾನ ಅಲ್ಲ ಆ ರೀತಿಯಾಗಿ ಇರುವಾಗ ಹ್ಮ್ ಸರ್ವ ಉಪಸಂಹಾರೇಣ ಕಥಂ ಅತೀದ್ಯಾಸ್ಪದಂ ವ್ಯಾಪ್ ನಾವು ಎಲ್ಲೋ ಅಡಿಗೆ ಮನೆಯಲ್ಲಿ ಧೂಮ ಇದೆ ಧೂಮ ಇದ್ದ ಕಡೆ ಅಗ್ನಿ ಇದೆ ಅಂತ ನೋಡ್ಕೊಂಡು ಈಗ ವರ್ತಮಾನ ಕಾಲದಲ್ಲಿ ಆ, ಆಮ್, ಈಗ ಎಲ್ಲ ಕಾರಲ್ಲಿ ಎಲ್ಲೋ ವಾಹನದಲ್ಲಿ ಹೋಗ್ತೀವಿ ಬೆಟ್ಟವನ್ನು ನೋಡ್ತೀವಿ ಅಲ್ಲಿ ಧೂಮವನ್ನು ನೋಡ್ತೀವಿ ಅದರಿಂದ ವ್ಯಾಪ್ತಿಯ ಸ್ಮರಣೆ ಆಯಿತು ಅದರಿಂದ ಪ್ರತ್ಯಕ್ಷದಿಂದ ವ್ಯಾಪ್ತಿಯನ್ನ ತಿಳಿಯಲಿಕ್ಕೆ ಹೇಗೆ ಸಾಧ್ಯ ಯಾಕೆಂದ್ರೆ ಪ್ರತ್ಯಕ್ಷ ಎಂಬುದು ವರ್ತಮಾನ ಕಾಲ ಗ್ರಾಹಿ ಅದು ವರ್ತಮಾನ ಸನ್ನಿಕೃಷ್ಟ ಮಾತ್ರ ಗ್ರಾಹಿ ಪ್ರತ್ಯಕ್ಷ ಅಂತ ಎಲ್ಲರೂ ಒಪ್ಪಿಕೊಂಡಿರುವ ವಿಚಾರ ಅದು ಅದರಿಂದ ಹಿಂದೆ ನಡೆದಿದ್ದನ್ನ ಪ್ರತ್ಯಕ್ಷದಿಂದ ಹೇಗೆ ತಿಳಿಲಿಕ್ಕೆ ಸಾಧ್ಯ ಹಾಗಿರುವಾಗ ವ್ಯಾಪ್ತಿ ಅದನ್ನ ವ್ಯಾಪ್ತಿ ಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯ ಪ್ರತ್ಯಕ್ಷದಿಂದ ಯಾಕೆ ಪ್ರತ್ಯಾಸತ್ತೇಹೇ ಅಭಾವಾತ್ ಪ್ರತ್ಯಾಸಕ್ತಿ ಎಂದರೆ ಏನರ್ಥ ಎದುರುಗಡೆ ಇಲ್ಲ ಅದು ಆ, ಆ, ಧೂಮ ಇದೆ ವಾಹನದಲ್ಲಿ ಹೋಗುವಾಗ ಧೂಮ ಇದೆ ಆ ಮಹಾನಸ ಅಡಿಗೆ ಮನೆಯಲ್ಲಿ ಧೂಮ ಅಗ್ನಿ ಎರಡು ಕಾಣಿಸ್ತಾ ಇದೆ ಆದರೆ ವಾಹನದಲ್ಲಿ ನಾವು ಹೋಗುವಾಗ ಪರ್ವತ ಕಾಣಿಸ್ತಾ ಇದೆ ಧೂಮ ಕಾಣಿಸ್ತಾ ಇದೆ ಅಗ್ನಿ ಕಾಣಿಸ್ತಾ ಇಲ್ಲ ಅದರಿಂದ ಪ್ರತ್ಯಾಸಕ್ತಿ ಇಲ್ಲ ಪ್ರತ್ಯಾಸಕ್ತಿ ಅಂದ್ರೆ ಎದುರುಗಡೆ ಇರೋದು ಅಂತ ಅರ್ಥ. ಕಣ್ಣು ಮುಂದೆ ಇರುವಂತ ಎದುರುಗಡೆ ಎರಡು ಇರಬೇಕು ಎತ್ರ ಧೂಮ ತತ್ರ ಅನ್ನೀಂಬದು ಎರಡು ಎರಡು ಇರಬೇಕು ಹಾಗಿದ್ರೆ ಅದು ಅದು ಪ್ರತ್ಯಕ್ಷ ಅಂತ ನಾವು ಕರಿಬಹುದು ಪ್ರತ್ಯಾಸತ್ತೇ ಅಭಾವ ಹಾಗಿರುವಾಗ ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತದೆ ಹಾಗೆ ಅಂತ ಪ್ರಶ್ನೆ ಅದಕ್ಕೆ ಹೇಳ್ತಾ ಇದ್ದಾರೆ
ಸಾಮಾನ್ಯ ಲಕ್ಷಣ ಪ್ರತ್ಯಾಸತ್ತೇರಭಾವೇಪಿ ಸಾದೃಶ್ಯೇನೈವ ಅತೀತಾದಿನ ಪ್ರತ್ಯಾಸತ್ತಿ ಸಂಭವೇನ ಸರ್ವೋಪಸಂಹಾರೇಣ ವ್ಯಾಪ್ತಿಗ್ರಹ ಉಪತ್ತೇಹೇ ಹಾಗೆ ಅಂತ. ಅದಕ್ಕೆ ಇಷ್ಟೇ ಹೇಳ್ತಾರೆ. ಸಾಮಾನ್ಯ ಪ್ರತ್ಯಾಸಕ್ತಿ ಇಲ್ಲ, ಹೌದು. ಅಡಿಗೆ ಮನೆಯಲ್ಲಿ ನಾವು ಕಂಡಂತೆ ಧೂಮ ಅಗ್ನಿಯ ಒಂದು ಸಂಬಂಧ ಪರ್ವತದಲ್ಲಿ ಕಾಣೋದಿಲ್ಲ, ಅಲ್ಲಿ ಇಲ್ಲ. ಸಾಮಾನ್ಯ ಪ್ರತ್ಯಾಸಕ್ತಿ ಇಲ್ಲ. ಆದರೆ ಸಾದೃಶ್ಯ ಇದೆ ನೋಡಿ. ಇಲ್ಲಿ ನಾನು ಕಂಡ ಧೂಮವನ್ನೇ ನಾನು ಪರ್ವತದಲ್ಲಿ ಕಾಣ್ತಾ ಇದ್ದೇನೆ. ಅದರಿಂದ ಈ ಅಗ್ನಿಗೂ ಆ ಅಗ್ನಿಗೂ ಸಾರಿ, ಈ ಧೂಮಕ್ಕೂ ಆ ಧೂಮಕ್ಕೂ ಏನಿದೆ? ಸಾದೃಶ್ಯ ಇದೆ, ಸಿಮಿಲಾರಿಟಿ ಇದೆ. ಐಡೆಂಟಿಟಿ ಇಲ್ಲ, ಸೇಮ್ ಇಲ್ಲ, ಆದ್ರೆ ಸಿಮಿಲಾರಿಟಿ ಇದೆ ಹಾಗೆ ಅಂತ. ಉದಾಹರಣೆಗೆ ಒಂದು ಅಗ್ನಿ, ಮನೆಯಲ್ಲಿ ಒಂದು ಅಗ್ನಿಯನ್ನು ಮುಟ್ಟು ನೋಡ್ತೀವಿ, ಸುಡ್ತಾ ಇದೆ. ಇನ್ನೊಂದು ಅಗ್ನಿ ಮುಟ್ಟು ನೋಡ್ತೀವಿ, ಸುಡ್ತಾ ಇದೆ. ಮತ್ತೆ ಮೂರನೇ ಅಗ್ನಿ ನಾವು ಮುಟ್ಟಿ ನೋಡಕ್ ಹೋಗೋದಿಲ್ಲ. ಯಾಕೆ? ಆ ಅಗ್ನಿ ತರನೇ ಈ ಅಗ್ನಿಯಿಂದ ನಮಗೆ ಏನ್ ಜ್ಞಾನ? ಸಾದೃಶ್ಯ ಜ್ಞಾನ, ಇದು ಸಿಮಿಲರ್ ಹಾಗೆ ಎಂಬ ಜ್ಞಾನ ಬರ್ತದೆ. ಅದರಿಂದ ನಾವು ಅಗ್ನಿಯನ್ನು ನಾವು ಮುಟ್ಲಿಕ್ಕೆ ಹೋಗೋದಿಲ್ಲ. ಹೇಗೋ ಹಾಗೆ. ಸಾಮಾನ್ಯ ಲಕ್ಷಣ ಪ್ರತ್ಯಾಸತ್ತೇರಭಾವೇಪಿ ಸಾದೃಶ್ಯೇನೈವ, ಸಾದೃಶ್ಯದಿಂದ ಅತೀತಾದಿನ ಪ್ರತ್ಯಾಸಕ್ತಿ ಸಂಭವೇನ ಸರ್ವ ಉಪಸಂಹಾರೇನ ವ್ಯಾಪ್ತಿಗ್ರಹ ಉಪಪತ್ತೇಹೇ. ಅದರಿಂದ ಆ ನಾವು ಹಿಂದೆ ಎಲ್ಲೋ ನೋಡಿದ್ರೂ ಕೂಡ ವ್ಯಾಪ್ತಿ ಸ್ಮರಣೆ ಬಂದು ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇದೆ ಅಂತ ನಾವು ವ್ಯಾಪ್ತಿ ಸ್ಮರಣೆ ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ ಹಾಗೆ ಅಂತ. ಅನುಮಾನಗಮ್ಯ ಅಂತೂ ವ್ಯಾಪ್ತಿ ಉತ್ತರತ್ರ ಉದಾಹರಿಷ್ಯಾಮ. ಅನುಮಾನದಿಂದ ಹೇಗೆ ವ್ಯಾಪ್ತಿ ತಿಳಿತೀವಿ ಎಂಬ ಅದನ್ನು ಮುಂದೆ ನೋಡೋಣ ಅಂತ ಹೇಳಿ ಮುಂದೆ ಆಗಮದಿಂದ ತಿಳಿಯುವ ಕ್ರಮ. ಯೋ ಬ್ರಾಹ್ಮಣ ಸಹನ ಅಂತವ್ಯ. ನೋಡಿ, ವ್ಯಾಪ್ತಿ, ಯಾರು ಬ್ರಾಹ್ಮಣನಾಗಿದ್ದಾನೋ ಅವನನ್ನು ಕೊಲ್ಲಬಾರದು. ಯಾ ಗೌಹು, ಯಾವುದು ಹಸುವಾಗಿದೆಯೋ ಅದನ್ನ ನ ಪದ ಸ್ಪೃಷ್ಟವ್ಯ. ಇದೆಲ್ಲ ವ್ಯಾಪ್ತಿ. ಬ್ರಾಹ್ಮಣನಾಗಿದ್ದವನನ್ನು ಕೊಲ್ಲಬಾರದು, ಆಗಮದಿಂದ ತಿಳಿಯತಕ್ಕ ವ್ಯಾಪ್ತಿ. ಯಾವ್ದು ಆಕಲಾಗಿದೆಯೋ ಅದನ್ನ ಪಾದದಿಂದ ಸ್ಪರ್ಶ ಮಾಡಬಾರದು. ಯದ್ ವಿಹಿತಂ ತತ್ ಕರ್ತವ್ಯಂ, ಯಾವುದು ವಿಹಿತವಾಗಿದೆಯೋ ಅದು ಕರ್ತವ್ಯಂ ಇತ್ಯಾದಿ ಆಗಮಗಮ್ಯ ವ್ಯಾಪ್ತಿ ದ್ರಷ್ಟವ್ಯ. ಆಗಮದಿಂದಲೂ ಕೂಡ ನಾವು ವ್ಯಾಪ್ತಿಯನ್ನು ತಿಳಿಯಬಹುದು ಹಾಗೆಂತ ಒಟ್ಟು ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು ಶ್ರೀ ಹರೇ ನಮಃ.